Hello everyone. In the last class, we have already discussed about the total internal reflection and the applications of total internal reflection. What is mean by total internal reflection? When a ray of light strikes the interface at an angle greater than critical angle, it comes back in the same medium, and this phenomena is called what? Total internal reflection. ಲೈಟ್ ಡೆನ್ಸರ್ ಮೀಡಿಯಮ್ನಿಂದ ರೇರರ್ ಮೀಡಿಯಮ್ಗೆ ಟ್ರಾವೆಲ್ ಮಾಡುವಾಗ ಏನಾಗುತ್ತೆ, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆ್ಯಂಗಲ್ ಆದಾಗ ಅದು ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ, ಸೇಮ್ ಮೀಡಿಯಮ್ ಒಳಗೆ ರಿಫ್ಲೆಕ್ಟ್ ಬ್ಯಾಕ್ ಆಗುತ್ತೆ. ಅದನ್ನು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಥವಾ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂಥೇಳಿ ಕರಿತೀವಿ. ವಾಟ್ ಆರ್ ದ ಕಂಡೀಷನ್ಸ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್? ದೇರ್ ಆರ್ ಟೂ ಕಂಡೀಷನ್ಸ್. ಫಸ್ಟ್ ಒನ್ ಈಸ್ ಲೈಟ್ ಮಸ್ಟ್ ಟ್ರಾವೆಲ್ ಫ್ರಮ್ denser to rarer medium, and the second one is angle of incidence must be greater than angle of critical angle. The first condition, the light must be travel from denser medium to rarer medium, and the second condition is the angle of incidence must be greater than critical angle. Angle of incidence critical angle ಕಿಂತ ಜಾಸ್ತಿ ಇದ್ದಾಗ ಮಾತ್ರ ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗುತ್ತೆ. ಅಪ್ಲಿಕೇಶನ್ಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ನೋಡಿದ್ವಿ. ಫಸ್ಟ್ ಒಂದು ಮೈರೇಜ್, ನೆಕ್ಸ್ಟ್ ಮತ್ತು ಬ್ರಿಲಿಯನ್ಸ್ ಆಫ್ ಡೈಮಂಡ್, ಟೋಟಲಿ ರಿಫ್ಲೆಕ್ಟಿಂಗ್ ಗ್ಲಾಸ್ ಪ್ರಿಸಮ್. ಇವತ್ತಿನ ಕ್ಲಾಸ್ನಲ್ಲಿ ದ ಮೇನ್ ಅಪ್ಲಿಕೇಶನ್ಸ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ದ್ಯಾಟ್ ಈಸ್ ಫೈಬರ್ ಆಪ್ಟಿಕ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಆಪ್ಟಿಕಲ್ ಫೈಬರ್ ಅಥವಾ ಫೈಬರ್ ಆಪ್ಟಿಕ್ಸ್. ಫೈಬರ್ ಆಪ್ಟಿಕ್ಸ್ refers to a medium and the technology associated with transmission of information using light pulses along a glass or plastic strand fiber. ಆಪ್ಟಿಕಲ್ ಫೈಬರ್ನ ನಾವು ಡೇ ಟು ಡೇ ಲೈಫ್ನಲ್ಲಿ ಜಾಸ್ತಿ ಯೂಸ್ ಮಾಡ್ತಿದ್ದೀವಿ. ಇವತ್ತು ನಾವು ಇಂಟರ್ನೆಟ್ಗಳಲ್ಲಿ, ಟೆಲಿಫೋನ್ಸ್ಗಳಲ್ಲೆಲ್ಲ ಯೂಸ್ ಮಾಡುವಂಥ ಕೇಬಲ್ಸ್ ಎಲ್ಲ ಆಪ್ಟಿಕಲ್ ಫೈಬರಿಂದ ಆಗಿರುತ್ತೆ. ಆಪ್ಟಿಕಲ್ ಫೈಬರ್ ಅಂದ್ರೇನು? ಇಟ್ ಈಸ್ ಅ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಟ್ರಾನ್ಸ್ಮಿಟ್ ದ ಲೈಟ್ ಫ್ರಮ್ ಒನ್ ಎಂಡ್ ಟು ದ ಎನದರ್ ಎಂಡ್. ಒಂದೇನಿದು ಡಿವೈಸ್, ಒಂದು ಫೈಬರ್. ಆಪ್ಟಿಕಲ್ ಅಂದರೆ ಲೈಟು, ಫೈಬರ್ ಅಂದ್ರೇನು? ದಿಸ್ ಥ್ರೆಡ್ ಇದ್ದಂಗೆ, ಲೈಟ್ ಥ್ರೆಡ್ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಆದರೆ ಥ್ರೆಡ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಇದ್ರದ್ದು ಥಿಕ್ನೆಸ್ ಭಾಳ ಸಣ್ಣದಿರುತ್ತೆ. ಅದರಿಂದ ಅದೇನು ಮಾಡುತ್ತೆ ಅಂದರೆ ಲೈಟ್ನ ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಟ್ರಾನ್ಸ್ಮಿಟ್ ಆಗುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಲೈಟ್ ಯಾಕೆ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ, ಇಟ್ಟು ಸಿಗ್ನಲ್ಸ್ನ, ನಾವು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅದನ್ನು ಫಸ್ಟು ಲೈಟಾಗಿ ಕನ್ವರ್ಟ್ ಮಾಡ್ತೀವಿ. ಲೈಟ್ನ ಈ ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಇದರಿಂದ ಟ್ರಾನ್ಸ್ಮಿಟ್ ಮಾಡ್ಬೋದು. ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇದು ಸಂಪೂರ್ಣ ಆಂತರಿಕ ಪ್ರತಿಫಲನ ದ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ. ಆಪ್ಟಿಕಲ್ ಫೈಬರ್ ಅಂದರೆ ಅದ್ರದ್ದು ಸ್ಟ್ರಕ್ಚರ್ ಭಾಳ ಸಣ್ಣದಿರುತ್ತೆ. ವಯರ್ ನೋಡಿದ್ರಲ್ಲ, ಅದ್ರ ಭಾಳ ಥಿಕ್ನೆಸ್ ಭಾಳ ಕಡಿಮೆ ಇರುತ್ತೆ. ಎಷ್ಟಿರುತ್ತೆ ಅಂದರೆ ನಮ್ಮ ಹೇರ್ಸ್ ಇರುತ್ತಲ್ಲ ಅಷ್ಟು ಏನಾಗಿರುತ್ತೆ, ಸಣ್ಣದಾಗಿರುತ್ತೆ. ಅದನ್ನು ಕವರ್ ಮಾಡಿ ಸ್ವಲ್ಪ ದಪ್ಪ ಮಾಡಿರ್ತಾರೆ. ಈ ಟೈಪು ಕವರಿಂಗ್ ಇರುತ್ತೆ ಇಲ್ಲಿ. ಇದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ, ಇನ್ಪುಟ್ ಸಿಗ್ನಲ್ಸ್ನ ಈ ಕಡೆ ಟ್ರಾನ್ಸ್ಮಿಟ್ ಮಾಡುತ್ತೆ ಔಟ್ಪುಟ್ ಸಿಗ್ನಲ್ಸ್ ಕಡೆ. ಯು ಕ್ಯಾನ್ ಸಿ ದ ಡೈಗ್ರಾಮ್ ಹಿಯರ್. ಇಲ್ಲಿ ನಾವು ಸ್ವಲ್ಪ ಇದ್ರದ್ದು ಮೆಕ್ಯಾನಿಸಮ್ ಅರ್ಥ ಮಾಡ್ಕೋಬೇಕಂತೇಳಿ ಸ್ವಲ್ಪ ದೊಡ್ಡದಾಗಿದ್ದನ್ನು ಡೈಗ್ರಾಮ್ನ ತೆಗ್ದಿದ್ದೀವಿ. ಇಟ್ ಕನ್ಸಿಸ್ಟ್ ಆಫ್ 2 ಲೇಯರ್. 2 ಲೇಯರ್ ಇರುತ್ತೆ. ಫಸ್ಟ್ ಒನ್ನ ಕ್ಲಾಡಿಂಗ್ ಅಂತ ಕರಿತೀವಿ. ಇದು ಒಳಗಿರುತ್ತಲ್ಲ ಈ ಲೇಯರ್ನ ನಾವು ಕೋರ್ ಅಂಥೇಳಿ ಕರಿತೀವಿ. ವಯರ್ಸ್, ಕೇಬಲ್ ವಯರ್ಸ್ ಫಸ್ಟ್ ಏನಿರುತ್ತೆ, ಕೇಬಲ್ ವಯರ್ಸ್ ಒಳಗೆ ನೋಡಿರ್ತೀರಿ, ವೈಟ್ ಕಲರ್ ಇರುತ್ತೆ. ಅದರೊಳಗೆ ಮತ್ತೊಂದು ಕವರಿಂಗ್ ಇರುತ್ತೆ. ಅದರ ಒಳಗೇನು ಕಾಪರ್ ವೈರ್ ಇರುತ್ತೆ. ಅದೇ ಸೇಮ್ ಟೈಪ್ನಲ್ಲಿ ಇದು ಕೂಡ ಇರುತ್ತೆ. ದ ಕೋರ್ ಈಸ್ ಮೇಡ್ ಅಪ್ ಆಫ್ ಗ್ಲಾಸ್. ಇದು ಒಳಗಿನ ಕೋರ್ ಇರುತ್ತಲ್ಲ, ಇದನ್ನು ಗ್ಲಾಸಿಂದ ಮಾಡಿರ್ತಾರೆ. ಆ್ಯಂಡ್ ಔಟರ್ ಕ್ಲಾಡಿಂಗ್ ಕವರ್ ಇರುತ್ತೆ ಇಲ್ಲಿ. ಆ್ಯಂಡ್ ದ ಕೋರ್ ಹ್ಯಾಸ್ ದ ಹೈಯರ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಇದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಗ್ಲಾಸಿಂದ ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು? 1.5. 1.5 ಇಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್. ಆ್ಯಂಡ್ ಇದು ಕ್ಲಾಡಿಂಗ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಇದಕ್ಕಿಂತ ಕಡಿಮೆ ಇರುತ್ತೆ, 1.4 ಆಗಿರುತ್ತೆ. ಆ್ಯಂಡ್ ವೆನ್ ದ ಲೈಟ್ ಕಮಿಂಗ್ ಫ್ರಮ್ ಒನ್ ಆ್ಯಂಡ್ is incident on the core at an angle
ಗ್ರೇಟರ್ ದ್ಯಾನ್ ದ ಕ್ರಿಟಿಕಲ್ ಆ್ಯಂಗಲ್. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಬೇಕಾದ್ರೆ ಕ್ರಿಟಿಕಲ್ ಆ್ಯಂಗಲ್ಗಿಂತ ಜಾಸ್ತಿ ಇರಬೇಕು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಇದ್ರದ್ದು ಕ್ರಿಟಿಕಲ್ ಆ್ಯಂಗಲ್ ಎಷ್ಟು ಅಂದರೆ 41 ಡಿಗ್ರಿ. 41 degree is the critical angle of this core. It suffers multiple total internal reflection and comes out from the other end. ಅಂದರೆ ಇಲ್ಲಿ ಒಂದು ಲೈಟ್ನ ಇನ್ಸಿಡೆಂಟ್ ಮಾಡ್ತೀವಿ. ಇಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ನಾವಿಲ್ಲಿ ಇದ್ರಿಗೆ ಲೈಟಾಗಿ ಕನ್ವರ್ಟ್ ಮಾಡಿ ಇಲ್ಲಿ ಇನ್ಸಿಡೆಂಟ್ ಮಾಡಿದಾಗ ಇಲ್ಲಿಂದ ಲೈಟು ಇಲ್ಲಿ ಬಂದ ಮೇಲೆ ಏನಾಗುತ್ತೆ, ಇಲ್ಲಿ ದಿಸ್ 41 ಡಿಗ್ರಿಗಿಂತ ಜಾಸ್ತಿ ಆ್ಯಂಗಲ್ ಫಾರ್ಮ್ ಆಗಬೇಕು. 41 ಡಿಗ್ರಿಗಿಂತ ಜಾಸ್ತಿ ಆ್ಯಂಗಲ್ ಆದರೆ ಇದೇನಾಗುತ್ತೆ, ಅದೇ ಮೀಡಿಯಮ್ ಒಳಗೆ ಏನಾಗುತ್ತೆ, ರಿಟರ್ನ್ ಬ್ಯಾಕ್ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗ್ತಾಯಿದೆ ಬಿಕಾಸ್ ಆಫ್ ಇಟ್ ಈಸ್ ದ ಡೆನ್ಸರ್ ಮೀಡಿಯಮ್. ಯಾಕಂದರೆ ಇದ್ರದ್ದು ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಗ್ಲಾಸಿಂದ, 1.5. ದಿಸ್ ಇಸ್ ದ ರೇರರ್ ಮೀಡಿಯಮ್. ಓಕೆ, ವೆನ್ ಲೈಟ್ ಇನ್ಸಿಡೆಂಟ್ ಆನ್ ಇಟ್ ರಿಫ್ಲೆಕ್ಟ್ ಬ್ಯಾಕ್ ಇನ್ ದ ಸೇಮ್ ಮೀಡಿಯಮ್. ಇದೇ ರೀತಿಯಾಗಿ ಮತ್ತೆ ಈ ರೇ ಆಫ್ ಲೈಟ್ ಇಲ್ಲಿ ಇನ್ಸಿಡೆಂಟ್ ಆಗುತ್ತೆ ಮತ್ತು ರಿಫ್ಲೆಕ್ಟ್ ಆಗುತ್ತೆ. ಇಲ್ಲೆಲ್ಲ ಆಂಗಲ್ ಆಫ್ ಇನ್ಸಿಡೆನ್ಸ್ ಗ್ರೇಟರ್ ದ್ಯಾನ್ ಆ್ಯಂಗಲ್ ಆಫ್ ಕ್ರಿಟಿಕಲ್ ಆ್ಯಂಗಲ್ ಆಗುತ್ತೆ. ದಿಸ್ ಇಸ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ದ ಕ್ರಿಟಿಕಲ್ ಆ್ಯಂಗಲ್. ಇದೇ ರೀತಿ ಲೈಟ್ ಜಿಗ್ಜ್ಯಾಗ್ ಮೋಷನಲ್ಲಿ ಒಂದು ಎಂಡಿಂದ ಇನ್ನೊಂದು ಎಂಡ್ವರೆಗೂ ಸಿಗ್ನಲ್ಸ್ನ ಸೆಂಡ್ ಮಾಡುತ್ತದು. ನಾವು ಇಂಟರ್ನೆಟ್ ಎಲ್ಲ ಯೂಸ್ ಮಾಡ್ತೀವಿ, ಅದರೆಲ್ಲ ಸಿಗ್ನಲ್ಸ್ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಆಪ್ಟಿಕಲ್ ಫೈಬರ್ಸ್ನ ಯೂಸ್ ಮಾಡ್ತೀವಿ. ಟೆಲಿಕಮ್ಯುನಿಕೇಷನಲ್ಲಿ ಕೂಡ ಯೂಸ್ ಮಾಡ್ತೀವಿ, ಟೆಲಿಫೋನ್ ಕೇಬಲ್ಸ್ನಲ್ಲಿನೂ ಇದನ್ನು ಯೂಸ್ ಮಾಡ್ತೀವಿ. ಇದನ್ನು ನಾವು ಇನ್ ದಿಸ್ ವೇ, ಇದು ಔಟರ್ ಕವರಿಂಗ್ ಆಫ್ ಆಪ್ಟಿಕಲ್ ಫೈಬರ್. ಇದು ಒಳಗೆ ಕೋರ್ ಇರುತ್ತೆ, ಕೋರ್ನ ಔಟರ್ ಆಗಿ ಇದನ್ನು ಕ್ಲಾಡಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನು ಮತ್ತೊಂದು ಪ್ರೊಟೆಕ್ಟಿವ್ ಲೇಯರಿಂದ ಕವರ್ ಮಾಡಿರ್ತಾರೆ. ಆ್ಯಂಡ್ ದಿಸ್ ಇಸ್ ದ ಎಲೆಕ್ಟ್ರಿಕಲ್ ಸಿಗ್ನಲ್, ಇನ್ಪುಟ್ ಸಿಗ್ನಲ್. ಇಲ್ಲಿಂದ ಇದು ಸಿಗ್ನಲ್ ಇಲ್ಲಿ ಇನ್ಸಿಡೆಂಟ್ ಆದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ಇದು ಔಟ್ಪುಟ್ ರಿಸೀವರ್ಗೆ ಏನಾಗುತ್ತೆ, ಟ್ರಾನ್ಸ್ಮಿಟ್ ಆಗುತ್ತೆ ಸಿಗ್ನಲ್ಸು. ಇದು ಎಷ್ಟು ಕಿಲೋಮೀಟರಿಂದನೂ ನಾವು ಇದನ್ನು ಯೂಸ್ ಮಾಡ್ಬೋದು. ದೇರ್ ಆರ್ 2 types ಇನ್ ಆಪ್ಟಿಕಲ್ ಫೈಬರ್ಸ್ ಬೇಸ್ಡ್ ಆನ್ ದ ಮೋಡ್ ಆಫ್ ಪ್ರೊಪಗೇಷನ್ ಆಫ್ ಲೈಟ್. ಫಸ್ಟ್ ಒನ್ ಏನು ಸಿಂಗಲ್ ಮೋಡ್ ಫೈಬರ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಮಲ್ಟಿ ಮೋಡ್ ಫೈಬರ್ಸ್. ಸಿಂಗಲ್ ಮೋಡ್ ಫೈಬರ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಷನ್, ಡಿಸ್ಟೆನ್ಸು ಜಾಸ್ತಿ ಇದ್ದಾಗ ಸಿಂಗಲ್ ಮೋಡ್ ಫೈಬರ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಶಾರ್ಟ್ ಡಿಸ್ಟೆನ್ಸ್ ಕಡಿಮೆ ಇದ್ದಾಗ ಮಲ್ಟಿ ಮೋಡ್ ಫೈಬರ್ಸ್ನ ಯೂಸ್ ಮಾಡ್ತೀವಿ. ಲೆಟ್ ಅಸ್ ಸಿ ದ ಅಪ್ಲಿಕೇಶನ್ಸ್ ಆಫ್ ಆಪ್ಟಿಕಲ್ ಫೈಬರ್ಸ್. ಫಸ್ಟ್ ಒನ್ ಈಸ್ ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ನಾವು ಆಪ್ಟಿಕಲ್ ಫೈಬರ್ನ ಯೂಸ್ ಮಾಡ್ತೀವಿ. ಮೆಡಿಕಲ್ ಇಂಡಸ್ಟ್ರಿನಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ, ಬಿಕಾಸ್ ಆಫ್ ದ ಎಕ್ಸ್ಟ್ರೀಮ್ಲಿ ಥಿನ್ ಆ್ಯಂಡ್ ಫ್ಲೆಕ್ಸಿಬಲ್ ನೇಚರ್ ಇಟ್ ಈಸ್ ಯೂಸ್ಡ್ ಇನ್ ವೇರಿಯಸ್ ಇನ್ಸ್ಟ್ರೂಮೆಂಟ್ಸ್ ಟು ವ್ಯೂ ಇಂಟರ್ನಲ್ ಬಾಡಿ ಪಾರ್ಟ್ಸ್ ಬೈ ಇನ್ಸರ್ಟಿಂಗ್ ಇನ್ ಟು ಹಾಲೋ ಸ್ಪೇಸಸ್ ಇನ್ ದ ಬಾಡಿ. ನಾವು ಮೆಡಿಕಲ್ ಫೀಲ್ಡ್ನಲ್ಲಿ ಇದನ್ನು ಯೂಸ್ ಮಾಡ್ತೀವಿ ಬಿಕಾಸ್ ಇದು ಭಾಳ ಥಿನ್ ಇರುತ್ತೆ ಆ್ಯಂಡ್ ಫ್ಲೆಕ್ಸಿಬಲ್ ಇರುತ್ತೆ. ಫ್ಲೆಕ್ಸಿಬಲ್ ಅಂದ್ರೇನು, ಇದು ಎಷ್ಟು ಬೆಂಡ್ ಆದ್ರೂ ಕೂಡ ಇಲ್ಲಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ಗೆ ಏನೂ ಎಫೆಕ್ಟ್ ಆಗೋದಿಲ್ಲ. ಈ ರೀತಿಯಾಗಿ ಬೆಂಡ್ ಆದರೂ ಕೂಡ ಇಲ್ಲೇನಾಗುತ್ತೆ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗಿ ಲೈಟ್ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾಕಂದರೆ ಇಲ್ಲಿ ಕ್ರಿಟಿಕಲ್ ಆ್ಯಂಗಲ್ ಜಾಸ್ತಿ ಇರುತ್ತೆ. ಬಿಕಾಸ್ ಆಫ್ ದ ಎಕ್ಸ್ಟ್ರೀಮ್ಲಿ ಥಿನ್ ಆ್ಯಂಡ್ ಫ್ಲೆಕ್ಸಿಬಲ್ ನೇಚರ್ ಇಟ್ ಈಸ್ ಯೂಸ್ಡ್ ಇನ್ ದ ವೇರಿಯಸ್ ಇನ್ಸ್ಟ್ರೂಮೆಂಟ್ಸ್ ಟು ವ್ಯೂ ದ ಇಂಟರ್ನಲ್ ಬಾಡಿ ಪಾರ್ಟ್ಸ್. ನಾವು ಇಂಟರ್ನಲ್ ಬಾಡಿ ಪಾರ್ಟ್ಸ್ನ ನೋಡಬೇಕಾದ್ರೆ ಇಂಟೆಸ್ಟೈನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇಂಟರ್ನಲ್ ಪಾರ್ಟ್ಸ್ನ ನಾವು ಸ್ಟಡಿ ಮಾಡಬೇಕಾದ್ರೆ, ಹಾರ್ಟ್ ಬಗ್ಗೆ ನಾವು ಅದನ್ನು ನೋಡಬೇಕಾದ್ರೆ ಏನು ಮಾಡ್ತೀವಿ, ಈ ಆಪ್ಟಿಕಲ್ ಫೈಬರ್ಸ್ನ ಬಾಡಿ ಒಳಗೆ ಇನ್ಸರ್ಟ್ ಮಾಡ್ತೀವಿ. ಹಾಲೋ ಸ್ಪೇಸಸ್ ಅಂದರೆ ಅದು ಮೌತ್ ಮುಖಾಂತರ ಅಥವಾ ನೋಸಿನ ಮುಖಾಂತರ ಅದನ್ನು ನಾವು ಬಾಡಿ ಒಳಗೆ ಇನ್ಸರ್ಟ್ ಮಾಡಿ ಅದನ್ನು ನೋಡ್ತೀವಿ. ಇಟ್ ಈಸ್ ಯೂಸ್ಡ್ ಆ್ಯಸ್ ಅ ಲೇಸರ್ ಡ್ಯೂರಿಂಗ್ ಸರ್ಜರಿ ಒಳಗೂ ಲೇಸರ್ ಟೈಪ್ ಇದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಎಂಡೋಸ್ಕೋಪಿ, ಹಾರ್ಟ್ ಇದನ್ನು ಮಾಡಬೇಕಾದ್ರೆ, ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಇದನ್ನು ಎಂಡೋಸ್ಕೋಪಿ ಒಳಗೆ ಯೂಸ್ ಮಾಡ್ತೀವಿ ಆಪ್ಟಿಕಲ್ ಫೈಬರ್ಸ್. ಆ್ಯಂಡ್ ಮೈಕ್ರೋಸ್ಕೋಪಿ ಮತ್ತು ಬಯೋಮೆಡಿಕಲ್ ರಿಸರ್ಚ್ ಒಳಗೂ ಆಪ್ಟಿಕಲ್ ಫೈಬರ್ಸ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅಪ್ಲಿಕೇಶನ್ ಇಟ್ ಈಸ್ ಯೂಸ್ಡ್ ಇನ್ ಡಿಫೆನ್ಸ್ನಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಯಾವ ರೀತಿ ಯೂಸ್ ಮಾಡ್ತೀವಿ ಅಂದರೆ, ಯೂಸಸ್ ಆಫ್ ಆಪ್ಟಿಕಲ್ ಫೈಬರ್ಸ್ ಇನ್ ಡಿಫೆನ್ಸ್.
Fiber optics are used for data transmission in high-level data security fields of military and aerospace applications. ಇಲ್ಲಿ ನಾವು ಹೈ ಲೆವೆಲ್ ಡೇಟಾ ಸೆಕ್ಯೂರಿಟಿ ಫೀಲ್ಡ್ಸ್ ಆಫ್ ಮಿಲಿಟರಿ ಮತ್ತು ಏರೋಸ್ಪೇಸ್ನಲ್ಲಿ ಟ್ರಾನ್ಸ್ಮಿಷನ್ ಮಾಡಬೇಕಾದ್ರೆ ಡೇಟಾನ ಟ್ರಾನ್ಸ್ಮಿಷನ್ ಮಾಡಬೇಕಾದ್ರೆ ಫೈಬರ್ ಆಪ್ಟಿಕ್ಸ್ನ ಇಲ್ಲಿ ಯೂಸ್ ಮಾಡ್ತೀವಿ. ಸೆಕೆಂಡ್ ಒಂದು ಬ್ರಾಡ್ಕಾಸ್ಟಿಂಗ್ ಒಳಗೂ ಯೂಸ್ ಮಾಡ್ತೀವಿ. ಲೈಟಿಂಗ್ ಡೆಕೋರೇಷನ್ ಮಾಡುವಾಗ ಇದನ್ನು ಯೂಸ್ ಮಾಡ್ತೀವಿ. ಲೈಟಿಂಗ್ ಮತ್ತು ಡೆಕೋರೇಷನಲ್ಲಿ ಫೈಬರ್ ಆಪ್ಟಿಕ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಮೆಕ್ಯಾನಿಕಲ್ ಇನ್ಸ್ಪೆಕ್ಷನ್ ಒಳಗೂ ಇದನ್ನು ಫೈಬರ್ ಆಪ್ಟಿಕ್ಸ್ನ ಯೂಸ್ ಮಾಡ್ತೀವಿ. ದೀಸ್ ಆರ್ ದ ಕಮ್ಯುನಿಕೇಷನ್ನಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಅಂದರೆ ದ ಕಮ್ಯುನಿಕೇಷನ್ ಸಿಸ್ಟಮ್ ಟೆಲಿಕಮ್ಯುನಿಕೇಷನ್ ಟೆಲಿಫೋನ್ ಕೇಬಲ್ಸ್ ಒಳಗೂ ಆಪ್ಟಿಕಲ್ ಫೈಬರ್ ಕೇಬಲ್ಸ್ನ ಯೂಸ್ ಮಾಡ್ತೀವಿ. ಇಟ್ ಹ್ಯಾಸ್ ಮೇಜರ್ ಯೂಸಸ್ ಆಫ್ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಫಾರ್ ಟ್ರಾನ್ಸ್ಮಿಟಿಂಗ್ ಆ್ಯಂಡ್ ರಿಸೀವಿಂಗ್ ಪರ್ಪಸಸ್. ರಿಸೀವ್ ಮಾಡಬೇಕಾದ್ರೆ ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡಬೇಕಾದ್ರೆ ಇದನ್ನು ಯೂಸ್ ಮಾಡ್ತೀವಿ. ದಿಸ್ ಇಸ್ ಆಲ್ ಅಬೌಟ್ ದ ಆಪ್ಟಿಕಲ್ ಫೈಬರ್ ಮೇನ್ ಅಪ್ಲಿಕೇಶನ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್.